ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅಯೋಧ್ಯೆ ರಾಮ ಮಂದಿರ, ಭಕ್ತರ ಕಾಣಿಕೆ ಹಣ, ಕಾಸು ಹೊಡೆಯುವವರು ಕಾಸನ್ನ ತಮ್ಮ ಬದುಕನ್ನಾಗಿ ಮಾಡಿಕೊಂಡವರು. ಇದೊಂದು ಅಯೋಧ್ಯೆಯ ದುರಂತ ಕಥೆ ಅಂತ. ಶ್ರೀರಾಮಚಂದ್ರ ಅಯೋಧ್ಯೆಯನ್ನ ಬಿಟ್ಟು ಕಾಡಿಗೆ ಹೋದ್ನಲ್ಲ, ಆಗ ಅಯೋಧ್ಯೆ ಕಣ್ಣೀರು ಹಾಕ್ತಿತ್ತಂತೆ. ಅಲ್ಲಿಯ ಸಾಮಾನ್ಯ ಜನ ರಾಮನನ್ನ ಕಳೆದುಕೊಂಡು ಅನಾಥ ಪ್ರಜ್ಞೆಯಿಂದ ಬಳಲ್ತಾ ಇದ್ದರಂತೆ. ಈಗಲೂ ಹಾಗೆ ಪ್ರಾಯಶಃ ಆ ರಾಮನ ಮೂರ್ತಿ ಏನಿದೆ, ಆ ಮೂರ್ತಿಯ ಕಣ್ಣಿನಿಂದಲೂ ನೀರು ಹರಿಯಬಹುದು. ಹಾಗೇನೆ ರಾಮ ಒಂದು ಪ್ರಶ್ನೆಯನ್ನ ಕೇಳ್ಕೋಬಹುದು, ನನ್ನ ಸುತ್ತಮುತ್ತ ಇರುವವರು, ನನ್ನ ಹೆಸರು ಹೇಳುವವರು, ನನ್ನ ಪೂಜೆ ಮಾಡುವವರು ಇಂತಹ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಅಂತ ರಾಮನೇ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕಾದಂತಹ ದುರಂತ ಅದು ಭಕ್ತರಿಂದಾಗಿ. ಸೊ ಈ ಪ್ರಕರಣದ ತನಿಖೆ ಒಂದು ಕಡೆ ನಡೀತಾ ಇದ್ರೆ, ತನಿಖೆಯ ಪ್ರಾಮಾಣಿಕತೆಯ ಬಗ್ಗೆ ಕೂಡ ಪ್ರಶ್ನೆಗಳಿವೆ. ಹಾಗೇನೆ ಇನ್ನೂ ಕೆಲವು ಸ್ಫೋಟಕ ಅಂಶಗಳು ಬಯಲಾಗ್ತಾ ಇವೆ. ಅದರಲ್ಲಿ ಬಹಳ ಮುಖ್ಯವಾದ್ದು ಅಯೋಧ್ಯೆಯ ಕಾಣಿಕೆಯ ಹಣ ಮಾತ್ರ ಅಲ್ಲ, ಅಲ್ಲಿ ನಡೆಯುತ್ತಿರುವ ಬೇರೆ ಬೇರೆ ರೀತಿಯ ಭ್ರಷ್ಟ ವ್ಯವಹಾರಗಳು. ಭೂ ಹಗರಣದಿಂದ ಪ್ರಾರಂಭವಾಗಿ ಅದು 2021 ಪ್ರಾರಂಭ ಆಯಿತು. ಇದೇ ರಾಮ ಜನ್ಮಭೂಮಿ ಟ್ರಸ್ಟ್ ಮೇಲೆ ಆರೋಪ ಇತ್ತು. ಅಲ್ಲಿರುವ ಭೂಮಿ ಏನಿದೆ ಅದರ ಖರೀದಿಗೆ ಸಂಬಂಧಪಟ್ಟ ಹಾಗೆ ನಡೆದ ಅವ್ಯವಹಾರಗಳು. ಹಾಗೇನೆ ಆ ಭೂಮಿಯನ್ನ ಅತಿ ಹೆಚ್ಚಿನ ಬೆಲೆಗೆ ಖರೀದಿಸಿ ಟ್ರಸ್ಟಿಗೆ ಮೋಸ ಮಾಡಿದವರು ಟ್ರಸ್ಟಿಗಳು ಅಂತ ಹೇಳಲಾಗ್ತಾ ಇತ್ತು. ಅದನ್ನು ಮುಚ್ಚಾಕಲಾಯಿತು. ಅದಾದ ಮೇಲೆ ಈಗ ಒಂದು ಸ್ಫೋಟಕ ಸುದ್ದಿ ಏನು ಅಂತಂದ್ರೆ, ಇಡೀ ಈ ಒಂದು ಹಣ ಏನು ನಡೆದಿದೆ, ಹಣದ ಕಾಣಿಕೆ ಹಣದ ಕಳ್ಳತನ, ಇದು ಮನಿ ಲಾಂಡ್ರಿಂಗ್ ಕೂಡ ಆಗಿರಬಹುದು. ಬಹಳಷ್ಟು ಹಣ ಮನಿ ಲಾಂಡ್ರಿಂಗ್ ಆಗಿರಬಹುದು, ಯಾವ್ದಾವ್ದೋ ದೇಶಕ್ಕೆ ಹೋಗಿರಬಹುದು ಅನ್ನುವ ಸ್ಫೋಟಕ ಆರೋಪಗಳು ಕೇಳಿ ಬರ್ತಾ ಇವೆ. ಮನಿ ಲಾಂಡ್ರಿಂಗ್ ಮಾಡಿದವರು ಯಾರು? ಜಾರಿ ನಿರ್ದೇಶನಾಲಯ ಸಣ್ಣ ಪುಟ್ಟ ವಿಚಾರಕ್ಕೆ ವಿರೋಧ ಪಕ್ಷಗಳ ಮೇಲೆ ದಾಳಿ ನಡೆಸಿರುವಂತಹ ಜಾರಿ ನಿರ್ದೇಶನಾಲಯ, ಇಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗೇನ್ ಮಾಡ್ತಿದೆ? ಯಾಕೆ ಅದು ತನ್ನ ಪಂಚೇಂದ್ರಿಯಗಳನ್ನ ಮುಚ್ಚಿಕೊಂಡು ಕುಳಿತಿದೆ? ಹಾಗೇನೆ ಈ ತನಿಖೆ, SIT ತನಿಖೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡವರನ್ನ ರಕ್ಷಿಸುವ ಒಂದು ದೊಡ್ಡ ಕುತಂತ್ರ, ಷಡ್ಯಂತ್ರ ನಡೆದಂತೆ ಕಾಣ್ತಾ ಇದೆ. ಸೊ ಈಗ ಏನಾಗಿದೆ, ಹಣದ ದುರುಪಯೋಗ ಸಂಬಂಧಪಟ್ಟ ಹಾಗೆ ಮೊದಲು 200 ಕೋಟಿ ಅಂತ ಹೇಳಲಾಗ್ತಾ ಇತ್ತು. ಈಗ ಆ ಮೊತ್ತ ಹೆಚ್ಚಾಗ್ತಾ ಹೋಗ್ತಾ ಇದೆ. 200 ಕೋಟಿ, 500 ಕೋಟಿ, 1000 ಕೋಟಿ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಎಕ್ಸಾಗ್ರೇಷನ್ ಕೂಡ ಇರ್ಬೋದು. ಆದ್ರೆ ಇಡೀ ಈ ಒಂದು ರಾಮ ಜನ್ಮಭೂಮಿ ಏನು ವಿವಾದದ ನಂತರ ಹಣ ಸಂಗ್ರಹಣ, ಇಟ್ಟಂಗಿ ಹಣ ಸಂಗ್ರಹ ಆಯ್ತಲ್ಲ, ಅವತ್ತಿನಿಂದ ಇಲ್ಲಿ ಅಕ್ರಮ ಅವ್ಯವಹಾರ ನಡೆದಿದೆಯಾ? ಯಾಕೆಂದ್ರೆ ಯಾವುದಕ್ಕೂ ಲೆಕ್ಕ ಇಲ್ಲ, ರಸೀತಿ ಇಲ್ಲ. ಯಾರ್ಯಾರು ಯಾವುದಕ್ಕೆ ದುಡ್ಡು ಕೊಟ್ಟರೋ ರಾಮನ ಹೆಸರಿನಲ್ಲಿ, ಯಾರು ಕೊಟ್ಟರೋ ಗೊತ್ತಿಲ್ಲ. ಕೊಟ್ಟವರಿಗೆ ಸಮಾಧಾನ, ಸಂತೃಪ್ತಿ, ನಾನು ರಾಮನ ಸೇವೆಯನ್ನ ಮಾಡಿದೆ ಅಂತ. ಆದ್ರೆ ರಾಮನ ಹೆಸರು ಹೇಳಿ ಹಣ ಸಂಗ್ರಹಿಸಿದವರು ಇಡೀ ಈ ಹಣವನ್ನ ಕದ್ದು ಇನ್ನೊಂದು ದೇಶಕ್ಕೆ ಸಾಗಿಸಿರಬಹುದು ಅಂತ ಹೇಳಲಾಗ್ತಾ ಇತ್ತು. ಸೊ ಈ SIT ತನಿಖೆಗೆ ಮೊದಲು ಬರ್ತೀನಿ. ಈ SIT ತನಿಖೆಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ದೊರೆತ ಮಾಹಿತಿಗಳು 8 ಜನ, 6 ಜನ, 10 ಜನ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬಿಗ್ ಫಿಶ್ ಅಂತ ಅಂತೀವಿ ನೋಡಿ, ಅವರನ್ನು ಯಾರನ್ನು ಕೂಡ SIT ಟಚ್ ಮಾಡುವ ಸ್ಥಿತಿ ಕಾಣ್ತಾ ಇಲ್ಲ. ಅದಕ್ಕೆ ನೀವು ಗಮನಿಸಬೇಕಾದ್ರೆ ಬಹಳ ಮುಖ್ಯವಾಗಿ ನೀವು ಮಾಧ್ಯಮಗಳಲ್ಲಿ ಸಂಬಂಧ ಬರುತ್ತಿರುವ ವರದಿಗಳನ್ನು ನೋಡಿದ್ರೆ ಇಡೀ ಈ SITಯ ಉದ್ದೇಶ ಕಾಣ್ತಾ ಇದೆ. ಅಲ್ಲಿ ಬಹಳ ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾ ಇರುವುದು ಯಾರನ್ನ? ಅದು ಒಬ್ಬರು ಯಾರೋ ಅನಿಲ್ ಮಿಶ್ರಾ ಅನ್ನುವ ವ್ಯಕ್ತಿ, ಇನ್ನೊಬ್ರು ಸಣ್ಣ ಪುಟ್ಟವ್ರು ಯಾರೋ ಡ್ರೈವರ್ಗಳು, ಅವ್ರ ಮನೇಲಿ ಹಣ ಸಿಕ್ತಂತೆ. ಅಂದ್ರೆ ಇವರೇ ಕಳ್ಳರು ಅಂತ ಹೇಳುವ ಮೂಲಕ ದೊಡ್ಡ ಕಳ್ಳರನ್ನ ತಪ್ಪಿಸುವ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದ್ದ ಕಾಣ್ತಾ ಇದೆ. ಯಾಕೆಂದ್ರೆ ನೀವು ಇಡೀ ಈ ಟ್ರಸ್ಟ್ಗೆ ಸಂಬಂಧಪಟ್ಟ ಹಾಗೆ ಈ ಟ್ರಸ್ಟ್ ನಲ್ಲಿ ಈಗೇನ್ ಹೇಳಲಾಗ್ತಾ ಇದೆ, ಟ್ರಸ್ಟ್ ನಲ್ಲಿ ಯಾರೋ ಅನಿಲ್ ಮಿಶ್ರಾ, ಆತನೇ ಬೇರೆಯವ್ರನ್ನ ನೇಮಕ ಮಾಡ್ಕೊಂಡಿದ್ದ,
ಅವನ ಶಿಫಾರಸಿನ ಮೇಲೆ ಇಷ್ಟು ಜನ ನೇಮಕ ಮಾಡಲಾಗಿತ್ತು, ಆದ್ರಿಂದ ಅವನೇ ಅಪರಾಧಿ ಅಂತ. ಅವನೊಬ್ಬನೇ ಅಪರಾಧಿ ಆಗೋಕೆ ಸಾಧ್ಯನೇ ಇಲ್ಲ. ನಿಮಗೆ ಕನಿಷ್ಠ ನಾನು ಹೇಳಿದೆ ನಿಮ್ಗೆ, ಈ ರಾಮ ಜನ್ಮಭೂಮಿ ಟ್ರಸ್ಟ್ ಮೊದಲಿಂದ ವಿವಾದಕ್ಕೆ ಕಾರಣ ಆಗಿದೆ. ಟ್ರಸ್ಟ್ ನೇಮಕ ಮಾಡಿದ್ಯಾರು? ಕೇಂದ್ರ ಸರ್ಕಾರ. ಅವ್ರನ್ನ ಚೂಸ್ ಅಂಡ್ ಪಿಕ್ ಅಂತವಲ್ಲ, ಹಾಗೆ ಮಾಡಿದ್ಯಾರು? ಮೋದಿ ಅಂಡ್ ಕಂಪನಿ. ಇವರು ಮಾಡಿರುವಂತ ಈ ಟ್ರಸ್ಟ್ ಪ್ರಾರಂಭ 2020 ಆ ಕಾಲದಿಂದಲೇ ಅವ್ರ ಮೇಲೆ ಭೂ ಹಗರಣದಿಂದ ಆರೋಪ ಬಂದಾಗ ಅದರ ಮೇಲೆ ಯಾವುದು ಕ್ರಮ ಕೈಗೊಳ್ಳದೇನೆ ಮುಚ್ಚಿಕೊಂಡು ಕೂತ್ಕೊಂಡು ಅವ್ರು ಯಾರು ಪಂಚೇಂದ್ರಿಯಗಳನ್ನ ಯಾಕೆ ಕ್ರಮ ಕೈಗೊಂಡಿಲ್ಲ? ಇದು ಭಕ್ತರ ಹಣ, ಭಕ್ತರ ಭಕ್ತಿಯ ಜೊತೆ ನಡೆಸುವ ಆಟ ಅಂತ ಯಾಕೆ ಅನ್ಸಿಲ್ಲ ಕೇಂದ್ರ ಸರ್ಕಾರಕ್ಕೆ? ಅಥವಾ ಟ್ರಸ್ಟಿಗಳನ್ನ ಬದಲು ಮಾಡ್ಬೇಕು ಅಂತ ಯಾಕೆ ಅನ್ಸಿಲ್ಲ? ಇದು ಒಂದು ಪಾರ್ಟ್. ಅದಾದ ಮೇಲೆ ಈ ಟ್ರಸ್ಟಿಗಳಲ್ಲಿ ಈಗ ಖಜಾಂಚಿ ಏನಿದ್ದಾರೆ, ಖಜಾಂಚಿಯನ್ನು ವಿಚಾರಣೆಗೆ ಕರೆದಿದ್ದಾರೆ. ಸೊ ಖಜಾಂಚಿ ಒಬ್ಬರಿದ್ದಾರೆ ಸಾಧ್ಯನಾ? ಉಳಿದವ್ರು ಯಾರ್ಯಾರಿದ್ದಾರೆ? ಇಡೀ ಈ ಪ್ರಕರಣದಲ್ಲಿ ಯಾರೋ ಸಣ್ಣ ಪುಟ್ಟವ್ರನ್ನ ಹಿಡಿದ್ಬಿಟ್ಟು SIT ಅದು ಯೋಗಿ ಆದಿತ್ಯನಾಥ್ ಹೇಳಿದಾಗೆ ಹಾಲ್ ಆಗುತ್ತೆ, ನೀರಾಗುತ್ತೆ, ಅದನ್ನು ಹಿಂದಿಲಿ ಒಂದು ಡೈಲಾಗ್ ಹೊಡೆದ್ಬಿಟ್ಟು ಈ ಸಿನಿಮೆಯ ಡೈಲಾಗ್ಗಳು ಹೊಡೆಯೋದಕ್ಕೆ ಇವ್ರು ಮಹಾನ್ ಶೂರರು. ಇವ್ರು ತಮ್ಮ ಸುತ್ತಮುತ್ತಲು ಈ ಸಿನಿಮಾ ಡೈಲಾಗ್ ಬರೆಯೋರ್ನ ಅಡ್ವೈಸರ್ ಆಗಿನೋ ಸ್ಕ್ರೀನ್ ಇದನ್ನ ಬರೆಯೋರ್ನಾಗ ಇಟ್ಕೊಳಕ್ ಕಾಣತ್ತೆ ನನಗೆ. ಮೋದಿ ಸುತ್ತಲೂ ಅದೇನೆ. ಈ ಮನುಷ್ಯ ಯೋಗಿ ಆದಿತ್ಯನಾಥ್ ಅಷ್ಟೇ, ಯಾವ್ದೋ ಬಾಟ್ಲಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಹೋಗೋದು. दूध होगा पानी होगा, मैं ऐसा करता हूँ, मैं वैसा करता हूँ. ಜನರಿಗೆ ಖುಷಿನೋ ಖುಷಿ. ಎಷ್ಟು ಚೆನ್ನಾಗಿ ಯಾವುದೋ ಹೀರೋ ಟೈಪ್ ಭಾಷಣ ಹೊಡಿತಾರೆ ಅಂತಲ್ಲ, ಹೊಡೆದ್ಬಿಟ್ಟು ಎದ್ದು ಹೊರಟೋಗ್ಬಿಡೋದು ಅಷ್ಟೇ. ಆ ಮೂಲಕ ಅಂದ್ರೆ ಭಾವನಾತ್ಮಕವಾಗಿ ಜನರಿಗೆ ಮೋಸ ಮಾಡುವ ಒಂದು ಪ್ರಕ್ರಿಯೆ. ಉದ್ದುದ್ದ ಡೈಲಾಗ್ಗಳನ್ನ ಹೊಡೆದ್ಬಿಟ್ಟು ಜನರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಹೋಗೋದು, ಅದು ನಡೀತಾ ಇದ್ದಂತೆ ಕಾಣುತ್ತೆ. ಸೊ ಈಗ ನಡೆಸಿರುವ SIT ತನಿಖೆಯಲ್ಲಿದೆ ಕೆಲವು ಅಂಶಗಳು ಬಹಿರಂಗ ಆಗಿವೆ. ಲಕ್ಷಾಂತರ ರೂಪಾಯಿ ಹಣ ಮನೆಗಳಲ್ಲಿ ಸಿಕ್ಕಿದೆ. ಅದ್ರ ಜೊತೆಗೆ ಚಿನ್ನ, ಬೆಳ್ಳಿ, ಇತರ ವಸ್ತುಗಳು ಸಿಕ್ಕಿವೆ. ರಾಮನ ಹೆಸರಿಗೆ ಏನೇನು ಕೊಟ್ಟಿದ್ರು ಎಲ್ಲ ಎತ್ತಾಕೊಂಡು ಹೋಗಿದ್ದಾರೆ. ಇದು ಗೊತ್ತಿಲ್ವಾ? ಉತ್ತರ ಪ್ರದೇಶ ಸರ್ಕಾರ ಏನ್ ಮಾಡ್ತಾ ಇದೆ? ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ರಾಮನ ಭಜನೆ ಮಾಡ್ತಾ ಕೂತಿದ್ರ ಅಥವಾ ಬುಲ್ಡೋಜರ್ಗಳಲ್ಲಿ ಬಿಸಿ ಆಗಿದ್ರ? ಅಲ್ಪಸಂಖ್ಯಾತರ ಮನೆ ಮೇಲೆ ಬುಲ್ಡೋಜರ್ ಹಾರಿಸ್ಕೊಂಡು ಕೂತಿದ್ರ ಅವರು? ಡ್ರೆಸ್ ನಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ಸೊ ಇವರು ಇದ್ರೆಲ್ಲ ಪಾಲುದಾರರ ಅಂತ. ನಿಮ್ಗೆ ಲೇಟೆಸ್ಟ್ ಇನ್ನೊಂದು ಹೇಳ್ತೀನಿ, ಇದಕ್ಕೆ ಸಂಬಂಧ ಇಲ್ದಿದ್ರು ಸರ್ ನೆನಪಾಯ್ತು ನನಗೆ. ಅದು ಮಧ್ಯಪ್ರದೇಶದ ಮುಖ್ಯಮಂತ್ರಿಗೆ ಸಂಬಂಧಪಟ್ಟ ಮೋಹನ್ ಯಾದವ್ ಅವ್ರದ್ದು ಈಗ ಲೇಟೆಸ್ಟ್ ಒಂದು ಭೂ ಹಗರಣ ಹೊರಗೆ ಬರ್ತಾ ಇದೆ. ರಿಯಾಕ್ಟ್ ಮಾಡೋರೇ ಇಲ್ಲ. ಅದೇನು ಅಂದ್ರೆ, ಉಜ್ಜಯಿನಿಯಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದವರೇ 100 ಎಕರೆಗೂ ಹೆಚ್ಚು ಭೂಮಿಯನ್ನ ಖರೀದಿ ಮಾಡಿದ್ದಾರಂತೆ. ಅದನ್ನ ಖರೀದಿ ಮಾಡಿದ ಮೇಲೆ ಇದ್ದಕ್ಕಿದ್ದಾಗ ಉಜ್ಜಯಿನಿ ಕಾರಿಡಾರ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಡೋದು. ಆವಾಗ ಆ ಭೂಮಿಯ ಬೆಲೆ ಇದೆಯಲ್ಲ, ಅದಕ್ಕೆ 1,000 ಪಟ್ಟು ಜಾಸ್ತಿ ಆಗ್ಬಿಡುತ್ತೆ. ದುಡ್ಡು ಹೋಗೋದು ಯಾರಿಗೆ? ಮುಖ್ಯಮಂತ್ರಿ. ಇದನ್ನ ಎಲ್ಲೋದ್ರು ಮೋದಿ ಸಾಹೇಬರು ನ ಕಾವುಂಗ ನ ಕಾನೇ ದೂಂಗ ಅಂತ ಏನೋ ಒಂದು ಕೊಡ್ತಾರಲ್ಲಪ್ಪ ಡೈಲಾಗ್ಗಳನ್ನ. ಈಗ ಏನು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಇದು ಕಾನೇನೋ ಇದು ಏನಿದು 100 ಎಕರೆ ಲ್ಯಾಂಡ್ ತಗೊಂಡು ಅದ್ರ ಲಾಭ ಪಡೆಯೋದಕ್ಕೆ ಯೋಜನೆ ಮುಖ್ಯಮಂತ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ, ಇಂಥ ಯೋಜನೆ ಮಾಡ್ತೀನಿ ಅಂತ ಉಜ್ಜಯಿನಿ ಕಾರಿಡಾರ್ ಮಾಡೋಕ್ಕಿಂತ ಮೊದಲು ಅವರೇ ಲ್ಯಾಂಡ್ ತಗೋಬಿಟ್ಟು ಉಜ್ಜಯಿನಿ ಕಾರಿಡಾರ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಡೋದು. ಭೂಮಿ ಬೆಲೆ 100 ಪಟ್ಟು 200 ಪಟ್ಟು 1000 ಪಟ್ಟು ಜಾಸ್ತಿ ಹೋಗೋದು. ಲಾಭ ಯಾರಿಗೆ? ಮುಖ್ಯಮಂತ್ರಿ. ಇದು ಯಾವ ಸೀಮೆ ಸ್ವಾಮಿ? ಇದೇ ರೀತಿ ಈ ಒಂದು ಅಯೋಧ್ಯ ವಿಚಾರದಲ್ಲೂ ಆಗಿತ್ತು ಅಂತ. ಟ್ರಸ್ಟ್ 2021ರಲ್ಲಿ ಆ ಭೂಮಿಯನ್ನ ಇಡೀ ಬೆಲೆ ಎಲ್ಲಿಗೆ ಹೋಯ್ತು ಅನ್ನೋದು ಗೊತ್ತಿದೆ. ದೊಡ್ಡ ವ್ಯವಹಾರಗಳು. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಈಗ ಕಾಣಿಕೆ ಡಬ್ಬಿಗೆ ಕೈ ಹಾಕುವ ಹಂತಕ್ಕೆ ಬಂದು ನಿಂತಿದೆ. ಈಗ ಮನಿ ಲಾಂಡ್ರಿಂಗ್ ಪ್ರಶ್ನೆ. ಸೊ ಎಲ್ಲರಿಗೂ ಮನಿ ಲಾಂಡ್ರಿಂಗ್ ಅಂತ ಗೊತ್ತಲ್ವ ನಿಮ್ಗೆ? ಯಾರ್ಯಾರ ಮೇಲೆ ಮನಿ ಲಾಂಡ್ರಿಂಗ್ ದಾಳಿಗಳನ್ನ ಮಾಡೋದು? ಯೂಸ್ವಲಿ ಜಾರಿ ನಿರ್ದೇಶನಾಲಯ ಮಾಡಬೇಕಾದ್ದೇನು ಅಂದ್ರೆ, ಅದು ಈ ಹಣದ ಅಕ್ರಮ ಸಾಗಾಣಿಕೆ ಅಂತ ಮನಿ ಲಾಂಡ್ರಿಂಗ್ ಅಂತ. ಅದು ಎಲ್ಲಿ? ಇಂಡಿಯಾದ ಒಳಗಡೆ ಅಲ್ಲ, ಇಂಡಿಯಾದ ಹೊರಗಡೆ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಹಣವನ್ನ ವಿದೇಶದಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಹಿಡಿದು ಮನಿ ಲಾಂಡ್ರಿಂಗ್ ಮಾಡ್ತಾರೆ. ಹಣವನ್ನ ಇನ್ನೊಂದು ದೇಶಕ್ಕೆ ಕಳಿಸ್ತಾರೆ. ಅದು ಕಳಿಸುವ ಜಾಲ ಇದೆ, ಬೇರೆ ಬೇರೆ ಮಾರ್ಗಗಳಲ್ಲಿ ಕಳಿಸ್ತಾರೆ. ಈ ಮನಿ ಲಾಂಡ್ರಿಂಗ್ ಏನಿದೆ, ಈ ಮನಿ ಲಾಂಡ್ರಿಂಗ್ ಮೇಲೆ ನಿಗಾ ಇಡಬೇಕಾದ ಜಾರಿ ನಿರ್ದೇಶನಾಲಯ ಕೇಂದ್ರ ಬಿಜೆಪಿ ಸರ್ಕಾರದ ಏಜೆಂಟರಾಗಿ ರಾಜಕೀಯ ವಿರೋಧಿಗಳ ಮೇಲೆ ಅವರನ್ನು ಅರೆಸ್ಟ್ ಮಾಡೋಕೆ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ಗೂ ಮತ್ತು ಮನಿ ಇವರಿಗೆ ಜಾರಿ ನಿರ್ದೇಶನಾಲಯಕ್ಕಿರೋ ವ್ಯತ್ಯಾಸ ಏನು ಅಂದ್ರೆ, ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಇದೇನಿದೆ, ಇಟ್ ಹ್ಯಾಸ್ ಎ ರೈಟ್ ಟು ಅರೆಸ್ಟ್ ಅಂತ. ಇಡಿಗೆ ನೀವು ಯಾರ ಮೇಲೆ ಆರೋಪ ಇದೆಯೋ ಅವರನ್ನ ಬಂಧಿಸುವ ಅಧಿಕಾರ ಇದೆ.
ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬಂಧಿಸುವ ಅಧಿಕಾರ ಇಲ್ಲ. ಆದ್ದರಿಂದ ರಾಜಕೀಯ ವಿರೋಧಿಗಳು ಯಾರ್ಯಾರಿದ್ರು ಮನಿ ಲಾಂಡ್ರಿಂಗ್ ಕೇಸ್ ಜಾಡ್ಸು ಯಥಾಕ್ಕೂ ಒಳಗಾಗು. ಸೊ 2014 ನಂತರ ಈ ಸರ್ಕಾರ ಬಂದ್ಮೇಲೆ ಎಷ್ಟು ಜನರನ್ನ ಮನಿ ಲಾಂಡ್ರಿಂಗ್ ಇದ್ರಲ್ಲಿ ಬಂಧಿಸ್ತಾರೋ ಗೊತ್ತಿಲ್ಲ. ಅದ್ರ ಜೊತೆಗೆ ಶಾಕಿಂಗ್ ಅಂದ್ರೆ ನೀವು ಅಂಕಿಅಂಶಗಳನ್ನು ನೋಡಿದ್ರೆ ಈ ಮನಿ ಲಾಂಡ್ರಿಂಗ್ ಕೇಸ್ ಯಾವ್ದಾವ್ದು ಜಾರಿ ನಿರ್ದೇಶನ ಎಲ್ಲ ಹಾಕುತ್ತೋ ಅದರಲ್ಲಿ ಪ್ರೂವ್ ಆದ್ದೇನಿದೆ ಅದು 2% ಮಾತ್ರ. 98% ಕೇಸ್ಗಳೆಲ್ಲ ಬಿದ್ದೋಗ್ಬಿಟ್ಟಿವೆ. ಇಂಥ ಕೆಲಸ ಮಾಡ್ತಾರೆ ಅಂತ ಅಯೋಗ್ಯ ಸಂಸ್ಥೆ ಜಾರಿ ನಿರ್ದೇಶನಾಲಯ ಈಗ ಯಾಕೆ ರಾಮ ಮಂದಿರದ ಮೇಲೆ ಮಾಡಲ್ಲ? ಮನಿ ಲಾಂಡ್ರಿಂಗ್ ಕೇಸ್ ಮೇಲೆ ಮಿಶ್ರನ ಮೇಲೆ ಪಾಂಡೆ ಮೇಲೆ ಯಾಕೆ ಹಾಕಲ್ಲ ಸ್ವಾಮಿ? ಮಿಶ್ರಾ ಪಾಂಡೆಗಳು ಯಾಕೆ ಆರಾಮಾಗಿ ಓಡಾಡ್ತಿದ್ದಾರೆ ಅಲ್ಲಿ? ಮನಿ ಲಾಂಡ್ರಿಂಗ್ ಕೇಸ್ ಯಾಕೆ ಆಗ್ತಾ ಇಲ್ಲ? ರಾಮ ಜನ್ಮಭೂಮಿ ಟ್ರಸ್ಟಿಗಳೇನು ಬದನೆಕಾಯಿ ತಿಂತಿದ್ರ? ರಾಮ ಜಪ ಮಾಡ್ತಾ ಕೂತಿದ್ರ? ಅವರು ಏನ್ ಮಾಡ್ತಾ ಇದ್ರು? ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಮನಿ ಲಾಂಡ್ರಿಂಗ್ ನಡೆದಿದ್ದ ಯಾಕೆ ತನಿಖೆ ನಡೀತಾ ಇಲ್ಲ? ಯಾರೋ ಸಣ್ಣ ಪುಟ್ಟಾಗಿರೋರು, ಯಾವನೋ ಡ್ರೈವರು, ಇನ್ನೊಬ್ಬನು ಮತ್ತೊಬ್ಬನು ಅವ್ರ ಮನೇಲಿ ದುಡ್ಡು ಸಿಕ್ಕಿದೆ ಅಂತ ಇಡೀ ಮಾಧ್ಯಮವನ್ನು ಬಳಸ್ಕೊಂಡು ಇಡೀ ಪ್ರಕರಣವನ್ನ ದಾರಿ ತಪ್ಪಿಸೋದು. ಯಾರ್ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೋ ದೊಡ್ಡವರಿದ್ದಾರೋ ಅವರನ್ನ ಬಚಾವ್ ಮಾಡುವುದಕ್ಕಾಗಿ ಸಣ್ಣವ್ರನ್ನ ಹಿಡಿದ್ಬಿಟ್ಟು ಅವರೇ ತಪ್ಪಿತಸ್ಥರು, ಅವ್ರದ್ದೇ ಜವಾಬ್ದಾರಿ ಅಂತೇಳಿ ಪ್ರಚುರ ಪಡಿಸೋದು. ಅಂತ ಒಂದು ಪಬ್ಲಿಸಿಟಿ ಸ್ಟಂಟ್ ಇದೆಯಲ್ಲ ಅದನ್ನ ಈಗ ಮಾಡ್ಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಬಿಜೆಪಿ ಇಸ್ ನೋನ್ ಫಾರ್ ದ್ಯಾಟ್ ಅಂತ. ಅಂದ್ರೆ ಇಶ್ಯೂವನ್ನ ಡೈವರ್ಟ್ ಮಾಡುವುದಕ್ಕೆ ಮಾಧ್ಯಮಗಳನ್ನ ಬಳಸೋದು. ಮಾಧ್ಯಮಗಳ ಈ ಗೋಧಿ ಮೀಡಿಯಾಗಳ ಆಂಕರ್ಗಳು ಬಂದು ಕೂತ್ಬಿಟ್ಟು ಅವ್ನು ಯಾರೋ ಅನಿಲ್ ಮಿಶ್ರಾ ಈತನೇ ಕಳ್ಳ ಸಿಕ್ಕಿ ಬಿದ್ದ ನೋಡಿ ಮರೆಯಲ್ಲಿ ದುಡ್ಡು. ಅಲ್ಲಪ್ಪ ಅಣ್ಣಯ್ಯ, ಅವನ್ ಹಿಂದೆ ಯಾರಿದಾರಪ್ಪ? ಅನಿಲ್ ಮಿಶ್ರಾನ ಅವನೊಬ್ಬನೇ ಮಾಡಕ್ ಸಾಧ್ಯನಾ? ಚಂಪತ್ರಾಯ ಒಬ್ಬನೇ ಮಾಡಕ್ ಸಾಧ್ಯನಾ? ಚಂಪತನ ಜೊತೆಗೆ ಇನ್ಯಾವ ಸಂಪತ್ತಿದ್ದಾನೆ ಅಲ್ಲಿ? ಅವ್ರು ಹಿಂದಿರುವವ್ರು ಯಾರು? ಟ್ರಸ್ಟ್ ನೇಮಕ ಮಾಡಿದವ್ರು ಯಾರು? ಈ ಟ್ರಸ್ಟ್ಗಳು ಯಾರ್ಯಾರಿಗೆ ದುಡ್ಡು ಕೊಟ್ರು? ಅವ್ರ ಆಸ್ತಿ ಜೊತೆಗೆ ಇನ್ಯಾರು ಜಾಸ್ತಿ ಆಗಿದೆ? ಅವ್ರ ಪೊಲಿಟಿಕಲ್ ಕನೆಕ್ಷನ್ಗಳೇನು? ರಾಜಕಾರಣ ಏನು? ವಿದೇಶಿಗೆ ಯಾರು ಏಜೆಂಟ್ ಇದ್ದಾರೆ? ಅವರಿಗೆ ತನಿಖೆ ಮಾಡ್ಬೇಕಲ್ವಾ? ತನಿಖಾ ಪತ್ರಿಕೋದ್ಯಮ ಮಾಡ್ಬೇಕಲ್ವಾ? ಈ ಪ್ರಶ್ನೆಗಳಿಗೆ ಅಟ್ಲೀಸ್ಟ್ ಪ್ರಶ್ನೆ ಕೇಳ್ಬೇಕಲ್ವಾ? ಪ್ರಶ್ನೆ ಕೇಳುವುದನ್ನ ಬಿಟ್ಟು ಈ ಯಾರು ಸಿ ದಟ್ ಉತ್ತರ ಪ್ರದೇಶದ SIT ಹೆಸರಿನಲ್ಲಿ ಯಾರು ಸ್ಟೋರಿ ಪ್ಲಾಂಟ್ ಮಾಡ್ತಾರೋ ಆ ಸ್ಟೋರಿಗಳನ್ನ ಹಾಕೊಂಡು ಬಿಟ್ಟು ಯಾರ ಸಣ್ಣ ಪುಟ್ಟವ್ರು ಸಿಕ್ಕಾಕಣಂಗ್ ಮಾಡೋದು. ಅದ್ರ ಜೊತೆಗೆ ನಿಜವಾದ ಯಾರೋ ರಾಮದ್ರೋಹಿಗಳಿದ್ದಾರೆ ಅವ್ರು ರಕ್ಷಣೆ ಮಾಡೋದು, ರಾಮದ್ರೋಹಿಗಳ ರಕ್ಷಣೆ ಮಾಡೋದು, ಮಾಧ್ಯಮಗಳು ಅದರಲ್ಲಿ ಪಾಲುದಾರರಾಗೋದು. ಅಂತ ಸಿಚುವೇಶನ್ ಏನಿದೆ ಅದು ಬಂದಿದೆ. ಇದರ ಜೊತೆಗೆ ಇದು ಕನೆಕ್ಟೆಡ್ ಅಂತ ಒಟ್ಟಾರೆಯಾಗಿ ಈಗ ಸರ್ಕಾರ ಮಾಡಬೇಕಾದ್ದೇನು ಹಾಗಾದ್ರೆ, ಒಂದು ಈ ಟ್ರಸ್ಟ್ ಅನ್ನ ರದ್ದುಪಡಿಸಿ ಹೊಸ ಟ್ರಸ್ಟ್ ಹೊಸದು ಏನ್ ಮಾಡ್ಬೇಕು ಅನ್ನೋದಕ್ಕೆ ಸರ್ಕಾರ ಆಲೋಚನೆ ಮಾಡಬೇಕು. ಅದರ್ವೈಸ್ ಟೈಮ್ ಬಿಂಗ್ ಗೌರ್ಮೆಂಟ್ ಶುಡ್ ಟೇಕ್ ಓವರ್. ಏನೋ ಇಡೀ ಅಯೋಧ್ಯೆ ಏನಿದೆ, ಅಯೋಧ್ಯೆ ರಾಮ ಮಂದಿರ ಏನಿದೆ, ಗೌರ್ಮೆಂಟ್ ಶುಡ್ ಟೇಕ್ ಓವರ್ ದ್ಯಾಟ್. ಯಾಕೆ ಅಂತಂದ್ರೆ ಯಾರು ಭಕ್ತಿಯಿಂದ ರಾಮನ ಹೆಸರಿನಲ್ಲಿ ದುಡ್ಡು ಹಾಕ್ತಾರಲ್ಲ ಅವರ ಸಿಟ್ಟು ಬೇಸರ ಇದೆಯಲ್ಲ ಅದು ಸರ್ಕಾರವನ್ನ ಮುಳುಗಿಸ್ಬಿಡುತ್ತೆ ಅಂತ ನಂಬಿಕೆ ಶಕ್ತಿ. ಅದು ನಂಬಿಕೆ ಶಕ್ತಿ. ಆದ್ರಿಂದ ನಂಬಿಕೆಯ ಶಕ್ತಿಯನ್ನ ಪ್ರಶ್ನಿಸುವಂತಹ ಸ್ಥಿತಿ ನಿರ್ಮಾಣ ಆಗಬಾರ್ದು ಯಾವುದೇ ಸರ್ಕಾರಗಳಿಗಾಗಲಿ. ಗೌರ್ಮೆಂಟ್ ಶುಡ್ ಆಕ್ಟ್. ಆದ್ರೆ ಅಯೋಗ್ಯರನ್ನ ರಕ್ಷಣೆ ಮಾಡೋದಿದೆಯಲ್ಲ ಅದು ಹಾರಿಬಲ್. ಅದು ಅದರಿಂದ ಮೊದಲಾಗಬೇಕಾದ್ರೆ ಈ ಟ್ರಸ್ಟ್ ಅನ್ನ ರದ್ದುಪಡಿಸ್ಬೇಕು. ಟ್ರಸ್ಟ್ ಮುಖ್ಯಸ್ಥರನ್ನ ಒಳಗೆ ಹಾಕ್ಬೇಕು. ಈ ಟ್ರಸ್ಟ್ ನಲ್ಲಿ ಇರೋಂಥವರಿಗೆ ಯಾರ್ಯಾರಿಗೆ ಯಾರ ಸಂಪರ್ಕ ಇದೆ ಅದು ಪ್ರೂವ್ ಆಗ್ಬೇಕು. ಒಂದು ಟ್ರಸ್ಟ್ ನಲ್ಲಿ ಇದ್ದವರು ಕೆಲವರು ಈ ಪ್ರಶ್ನಿಸ್ತಾ ಇದ್ರೆ ನಮ್ಮ ಪೇಜಾವರ ಸ್ವಾಮಿಗಳಿದ್ದಾರೆ, ಅವರು ಪ್ರಶ್ನಿಸ್ಬೇಕಾಗಿತ್ತು ಅಂತ. ಈಗ ಕೈ ತೊಳ್ಕೊಂಡು ನಾನು ಇನ್ನೇನು ಹೇಳಿದೆ, ಕೈ ತೊಳ್ಕೊಬಿಟ್ಟು ಇಂಥದ್ದು ನಡಿಬಾರದಾಗಿತ್ತು, ರಾಮನು ಇವರನ್ನು ನೋಡಿಕೊಂಡು ಸುಮ್ಮನಿರುವುದಿಲ್ಲ, ರಾಮನಿಗೆ ಎಲ್ಲ ಶಕ್ತಿ ಇದ್ದೆ ಅನ್ನುವ ಮೂಲಕ ಇಂಥ ಕೃತ್ಯವನ್ನ ಇಂಡೈರೆಕ್ಟ್ಲಿ ಡಿಫೆಂಡ್ ಮಾಡುವಂತ ಅಯೋಗ್ಯತನವನ್ನ ಯಾರು ಮಾಡ್ಕೊಡ್ದು ಅಂತ. ರಾಮ ಅವ್ರಿಗೆ ಶಾಪ ಕೊಡದೆ ನೀನೊಂದು ಮಾಡಿದ್ರೆ ಜೊತೆಗೆ ಮಾಡಾಕ್ಬಿಡ್ತಿದ್ದ. ರಾಮನ ಕಣ್ಣನ್ನು ಕೂಡ ಕಟ್ಟಲಾಗಿದೆ ಅಂತ ನನಗೆ ಅನ್ಸುತ್ತೆ. ಅಥವಾ ರಾಮ ಇದನ್ನೆಲ್ಲ ನೋಡ್ಬಿಟ್ಟು ಅಯೋಧ್ಯೆಯನ್ನ ಬಿಟ್ಟು ವಿಷ್ಣು ಸ್ವರೂಪಿಯಾಗಿ ಹೊರಟೋಗ್ಬಿಟ್ಟಿದ್ದಾನೆ ವೈಕುಂಠಕ್ಕೆ. ಈಸ್ ನಾಟ್ ಇನ್. ಸಾಕಪ್ಪ ನನ್ಗೆ ಈ ಭಕ್ತರ ಸಹವಾಸ, ನಾನು ಸುಮ್ಮನೆ ಈ ಕಲಿಯುಗದಲ್ಲಿ ನನಗೂ ಬೆಲೆ ಇಲ್ಲ, ನನ್ನ ಹೆಸರು ಹೇಳ್ಬಿಟ್ಟು ನನ್ನ ಬಡ ಭಕ್ತರಿದಾರಲ್ಲ ಅವರಿಗೆ ಮೋಸ ಮಾಡ್ತಾರೆ, ಆದ್ರಿಂದ ನಾನು ಅಯೋಧ್ಯೆಯಲ್ಲಿ ಇರಕ್ಕೆ ಸಾಧ್ಯ ಇಲ್ಲ, ನಾನು ವೈಕುಂಠ ವಾಸಿ ಆಗ್ತೇನೆ ಅಂತ ಮೋಸ್ಟ್ ಒಳ್ಳೆ ರಾಮ ಹೊಂಟೋಗ್ಬಿಟ್ಟಿದ್ದಾನೆ. ರಾಮನ ಜೊತೆ ಸೀತೆನೂ ಹೋಗಿದ್ದಾಳೆ ಅಲ್ವಾ? ಎಲ್ಲರೂ ಹನುಮಂತನು ಹೊರಟೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಈ ಕಪೀಶ್ವರರು ಮಾತ್ರ ಇದ್ದಾರೆ, ಈ ಬಜರಂಗ್ ದಳಿಗಳು ಇಂಥವ್ರು ಇದಾರಲ್ವಾ. ಎಲ್ಲದಕ್ಕಿಂತ ಮುಖ್ಯ ಏನ್ ಗೊತ್ತಾ ನಿಮ್ಗೆ, ಇಡೀ ಈ ಒಂದು ಟ್ರಸ್ಟ್ ನಡೆಸ್ತಾ ಇದ್ದವರು RSS ನ ಅಂಗವಾಗಿರುವ ವಿಶ್ವ ಹಿಂದೂ ಪರಿಷತ್ನವರು. ಇವರಿಗೆ ಒಂದು ಸಮಸ್ಯೆ ಇದೆ. ಅವರಿಗೆ
ಅವ್ರಿಗೆ ಯಾವುದೇ ದುಡ್ಡು ಅಕೌಂಟ್ ಇಟ್ಟೇ ಗೊತ್ತಿಲ್ಲ. RSS ನಲ್ಲಿ ಅಕೌಂಟ್ ಇಡಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಎಲ್ಲ ಗುರುದಕ್ಷಿಣೆ ಅಂತ ತಗೊಂಡು ದುಡ್ಡು ಹೊಡೆಯೋದಿಕ್ಕೆ ಯಾವುದಕ್ಕೂ ಲೆಕ್ಕಪತ್ರ ಇಲ್ಲ. ಈ ಇನ್ಸ್ಟಿಟ್ಯೂಷನ್ ಕೂಡ ರಿಜಿಸ್ಟರ್ ಅಲ್ಲ. ಅಲ್ಲಿ ತರಬೇತಿ ಪಡೆದು ಬಂದವರು, ಅಲ್ಲಿ ತರಬೇತಿ ಪಡೆದು ವಿಶ್ವ ಹಿಂದೂ ಪರಿಷತ್ತಿಗೆ ಬಂದ್ಬಿಟ್ಟು ಅಲ್ಲಿಂದ ರಾಮ ಮಂದಿರಕ್ಕೆ ಬಂದವರು. ಸೊ ಇವರಿಗೆ ಲೆಕ್ಕಪತ್ರ ಅದೆಲ್ಲ ಇಲ್ವ? ಎಲ್ಲ ದೇವರ ದುಡ್ಡು, ರಾಮನ ದುಡ್ಡು, ಕೃಷ್ಣನ ದುಡ್ಡು, ಕೃಷ್ಣನ ದುಡ್ಡು, ರಾಮನ ದುಡ್ಡು, ವ್ಯತ್ಯಾಸನೇ ಇಲ್ಲ. ಲೆಕ್ಕಪತ್ರ ಇಡಲ್ಲ ನಾವು. ನಾವ್ಯಾಕೆ ಇಡ್ಬೇಕು? ನಾವು ನೋಂದಣಿ ಅದೆಲ್ಲ ಇಲ್ಲ. ಈ ರೀತಿ ಕಲ್ಚರ್ ಬಂದವರಿಂದ ನೀವು ಹೇಗೆ ಲೆಕ್ಕಪತ್ರವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಲೆಕ್ಕವೂ ಇಲ್ಲದ ಪತ್ರವೂ ಇಲ್ಲದ ಜನ ಅವರು. ಬಹುತೇಕ ನುಂಗಣ್ಣರುಗಳು ಅಂತ. ಏನೇನ್ ಸಿಗುತ್ತೋ ಅದು ನುಂಗ್ಕೊಂಡು ಹೋಗೋದಷ್ಟೇ ಇವ್ರ ಕೆಲಸ. ಅದರಿಂದ ಈಗ ತಕ್ಷಣ ಆಗ್ಬೇಕಾದ್ದು ಮನಿ ಲಾಂಡ್ರಿಂಗ್. ಇದು ಅಕ್ರಮ ಹಣ ಸಾಗಾಣಿಕೆ ಆಗಿದ್ರೆ ಇದ್ರ ಬಗ್ಗೆ ತನಿಖೆ ನಡಿಲೇಬೇಕು. ಅದಕ್ಕೆ ಟ್ರಸ್ಟ್ ಅನ್ನ ತಕ್ಷಣ ರದ್ದುಪಡಿಸ್ಬೇಕು. ಗೌರ್ಮೆಂಟ್ ಶುಡ್ ಟೇಕ್ ಓವರ್. ಅಂಡ್ ಯಾವುದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಬಗ್ಗೆ ಮಾತನಾಡಕ್ಕೂ ಈಗ ಭಯ ಆಗತ್ತೆ. ಎನಿವೆ, ಯಾರೋ ಒಬ್ಬ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಸುಪರ್ದಿಯಲ್ಲಿ ಇಡೀ ಈ ಪ್ರಕರಣದ ತನಿಖೆ ನಡಿಬೇಕು ಅಂತ ಅನ್ಸುತ್ತೆ ನನಗೆ. ಅದ್ರ ಜೊತೆಗೆ ಮನಿ ಲಾಂಡ್ರಿಂಗ್ ಬಗ್ಗೆ ನೀವು ಜಾರಿ ನಿರ್ದೇಶನದಿಂದ ಮಾಡಿ, ಅಥವಾ ನಿಮ್ಮ ಫ್ರೆಂಡು ಅಮೆರಿಕಾದ ಪಂಪು ಅವ್ರ ಯಾರ್ದೋ ಸಹಾಯ ತಗೊಂಡು ಅವ್ರದ್ದು ಯಾವುದೋ FBI KGB ರಷ್ಯಾದ ಯಾವುದೋ ಇಟ್ಕೊಂಡು ಅದ್ರಲ್ಲಾರು ತನಿಖೆ ಮಾಡಿಸಿ. ಮೋಸ ಮಾಡಕ್ ಹೋಗ್ಬೇಡಿ ರಾಮನ ಹೆಸರು ಹೇಳ್ಬಿಟ್ಟು, ಅಲ್ವಾ? ನೀವು ರಾಮನ ಭಜನೆ ಮಾಡದಿದ್ರು ತೊಂದರೆ ಇಲ್ಲ, ಜೈ ಶ್ರೀರಾಮ ಅಂತ ಹೇಳ್ದಿದ್ರು ತೊಂದರೆ ಇಲ್ಲ. ಆದರೆ ಆ ಹೆಸರು ಹೇಳಿದ ಮೇಲೆ ಆ ಹೆಸರಿನಲ್ಲಿ ಹಿಡಿದಿದೆಯಲ್ಲ, ಕಾಸು ಹೊಡೆಯೋದು, ಅದಕ್ಕೆ ಆಶ್ರಯ ನೀಡೋದು ಮಾತ್ರ ದ್ರೋಹ. ಅದು ರಾಷ್ಟ್ರದ್ರೋಹ, ಮಾತೃದ್ರೋಹ ಎಲ್ಲವೂ ಕೂಡ ಇದರಲ್ಲಿ ಸೇರಿದೆ ಅಂತ ನನಗೆ ಅನ್ಸುತ್ತೆ. ದಯವಿಟ್ಟು ರಾಮನ ಹೆಸರನ್ನ ಹಾಳು ಮಾಡಬೇಡಿ. ಯಾಕೆಂದ್ರೆ ರಾಮನನ್ನು ನಂಬುವ ಲಕ್ಷಾಂತರ ಜನ ಈ ದೇಶದಲ್ಲಿದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ನನ್ನಂತ ರಾಮನ್ ನಂಬದೇ ಇರೋರು ಇದ್ದಾರೆ. ದಟ್ ಡಿಫ್ರೆಂಟ್ ಇಶ್ಯೂ. ನಮ್ಗೆ ಅದರಿಂದ ಯಾವುದೇ ವ್ಯತ್ಯಾಸಗಳಿಲ್ಲ. ಆದ್ರೆ ಯಾರು ನಂಬ್ತಾರಲ್ಲ, ಅವರ ಹೊಟ್ಟೆ ಮೇಲೆ, ಅವರ ಎದೆಯ ಮೇಲೆ, ಅವರ ಮನಸ್ಸಿನ ಮೇಲೆ, ಅವರ ಆತ್ಮದ ಮೇಲೆ ದಾಳಿ ಮಾಡುವುದನ್ನು ಮೊದಲು ನಿಲ್ಲಿಸಿ. ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ. ಫಸ್ಟ್ ಯು ಡು ದ್ಯಾಟ್. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರೂ